ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾಠದಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ದಾರೆ, ಜಾಯಿನ್ ಆಗದೆ ಕೇಳ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಮೊಟ್ಟ ಮೊದಲಿಗೆ ನನ್ನ ನಮನಗಳನ್ನು ನಮಸ್ಕಾರವನ್ನು ಸಲ್ಲಿಸುತ್ತಾ, ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಎರಡು ಮಾತುಗಳನ್ನು, ನನ್ನ ಎರಡು ಅನಿಸಿಕೆಗಳನ್ನು, ಅಂದರೆ ಐ ವಾಂಟ್ ಟು ಶೇರ್ ಮೈ ಫೀಲಿಂಗ್ಸ್ ವಿತ್ ಯು, ಸಮ್ ಫೀಲಿಂಗ್ಸ್. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮನ್ ಮಾಧವತೀರ್ಥ ಶ್ರೀಮಠಾಧೀಶರಾದಂತಹ ಪರಂಪೂಜ್ಯ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರು ನಿಮ್ಮೆಲ್ಲರಿಗೂ ಕೂಡ ಅನೇಕ ವರ್ಷಗಳಿಂದ ಅನೇಕ ವಿಷಯಗಳು ಪಾಠವನ್ನು ಮಾಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ, ಕೃಷ್ಣಾಮೃತ ಮಹಾರ್ಣವ, ಭಗವದ್ಗೀತಾ, ಭಾಗವತ ದಶಮ ಏಕಾದಶ ಸ್ಕಂದಗಳು, ಈ ರೀತಿಯಾಗಿ ಅನೇಕ ಪಾಠಗಳನ್ನು ಮಾಡಿ ಆಮೇಲೆ ಅವರು ವಿಷ್ಣು ಸಹಸ್ರನಾಮ ಪಾಠವನ್ನು ಕೂಡ ಪ್ರಾರಂಭ ಮಾಡಿದರು. ವಿಷ್ಣು ಸಹಸ್ರನಾಮ ಪಾಠವನ್ನು ಪ್ರಾರಂಭ ಮಾಡಿ ಮಾಡುವಾಗ ಅವರಿಗೆ ಒಂದು ಅಭಿಪ್ರಾಯವಂತೂ, ವಿಷ್ಣು ಸಹಸ್ರನಾಮ ಪಾಠ ಹೇಳ್ತಾ ವಿಷ್ಣು ಸಹಸ್ರನಾಮ ವಿಶ್ವರೂಪ ಮಂದಿರ ಕಟ್ಟಬೇಕು ಅಂತ ಅವರಿಗೆ ಒಂದು ಆಲೋಚನೆ ಬಂದು ಅದನ್ನು ಪ್ರಾರಂಭನೂ ಮಾಡಿದರು. ಆ ವಿಷ್ಣು ಸಹಸ್ರನಾಮ ಪಾಠವನ್ನು 230 ನಾಮಗಳನ್ನು ಅವರು ಪಾಠ ಮಾಡಿದರು. ನಮಗೆ ಶಾಸ್ತ್ರ ಹೇಳುತ್ತೆ ಯದ್ಭಾವಂ ತದ್ಭವತಿ ಅಂತ, ಮತ್ತು ಸಂತತಂ ಚಿಂತೆಯೇತ್ ಅನಂತಂ ಅಂತ್ಯಕಾಲೇ ವಿಶೇಷತಃ ಅಂತೇಳಿ. ನಾವು ಯಾವುದು ನಮ್ಮ ಭಾವನೆ ಇರುತ್ತೆ, ಮನಸ್ಸಿನಲ್ಲಿರುತ್ತೆ, ನಾವು ಯಾವುದು ಭಾವಿಸುತ್ತೇವೋ ಅದೇ ನಡೆಯುತ್ತೆ ಅಂತ. ಅಷ್ಟೇ ಅಲ್ಲದೆ ಆಚಾರ್ಯ ಹೇಳಿದಂತೆ ಯಾವಾಗಲೂ ಹರಿನಾಮ ಸ್ಮರಣೆ ಮಾಡ್ತಾ ಇರಬೇಕು, ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ, ಅದರಲ್ಲೂ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಈ 2 ಮಾತುಗಳನ್ನು ನಮ್ಮ ಶ್ರೀಗಳು ಅವರ ಜೀವನದಲ್ಲಿ ಚಾಚೂ ತಪ್ಪದೆ ಅಳವಡಿಸಿಕೊಂಡು ನಡೆಸಿಕೊಂಡು ಬಂದಿದ್ದಾರೆ. ಅದಕ್ಕೆ ದೃಷ್ಟಾಂತವೇ ಅವರು ಹರಿಪದ ಸೇರಿರುವಂತಹ ಒಂದು ಪ್ರಸಂಗ. ಯಾವಾಗಲೂ ಈ ವಿಷ್ಣು ಸಹಸ್ರನಾಮ ವಿಶ್ವರೂಪ ಮಂದಿರ ಅಂತ ಹೇಳಿ ಅವರು ಪಾಠ ಹೇಳುವಾಗ, ಹೇಳದೇ ಇರುವಾಗ, ಮಠದಲ್ಲಿ ಅವ ಜವಾಬ್ದಾರಿಗಳು ನಿರ್ವಹಣೆ ಮಾಡ್ತಾ ಇದ್ದರೂ ಕೂಡ ಯಾವಾಗಲೂ ವಿಶ್ವರೂಪ ಮಂದಿರ ವಿಶ್ವರೂಪ ಮಂದಿರ
ಅದನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅವ್ರು ಯಾವಾಗಲೂ ಮಾತಾಡ್ತಾನೆ ಇರೋರು, ಕನಸು ಕಾಣ್ತಾ ಇರೋರು. ನನಗೆ ಟೈಮ್ ಇಲ್ಲದೆ ರಾತ್ರಿ 11 ಆಗಲಿ 12 ಆಗಲಿ ಇದ್ದಕ್ಕಿದ್ದಾಗ ಸಮೀರ ಹೀಗೆ ಮಾಡೋಣ ಹಾಗೆ ಮಾಡೋಣ, ಈ ವಿಶ್ವರೂಪ ಮಂದಿರ ಈ ಆರ್ಡರ್ ಕೊಟ್ಟಿದ್ದೀನಿ, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂಥೇಳಿ ಅವ್ರು ಹೇಳ್ತಾ ಇರೋರು. ಯಾವಾಗಲೂ ಆ ವಿಶ್ವ 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 ಅಂತ ಹೇಳಿ ಆ ವಿಶ್ವನಾಮಕ ಭಗವಂತನನ್ನು ಸ್ಮರಿಸ್ತಾ ಇದ್ದರು. ನಮಗೆ ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗೋದೇ ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಅಂಥೇಳಿ ವಿಶ್ವನಾಮದಿಂದಲೇ ಪ್ರಾರಂಭವಾಗತ್ತೆ. ವಿಶ್ವನಾಮಕ ಭಗವಂತ ನಮಗೆ ಜಾಗೃತಾವಸ್ಥ ಪ್ರೇರಕ, ವಿಶ್ವ ತೈಜಸ ಪ್ರಾಜ್ಞ ತುರಿಯ. ವಿಶ್ವನಾಮಕ ಭಗವಂತ ಎಲ್ಲರ ಬಲಗಣ್ಣಿನ ತುದಿಯಲ್ಲಿ ಇದ್ದು ಜಾಗೃತಾವಸ್ಥ ಪ್ರೇರಕನಾಗಿರ್ತಾನೆ. ಅದೇ ವಿಶ್ವನಾಮಕ ಭಗವಂತ ಸ್ವಪ್ನಾವಸ್ಥೆಯಲ್ಲಿ ಕಂಠದಲ್ಲಿ ಬಂದು ತೈಜಸ ನಾಮಕನಾಗಿ ಇರ್ತಾನೆ. ಸ್ವಪ್ನಗಳನ್ನು ಸೃಷ್ಟಿ ಮಾಡ್ತಾನೆ, ಸ್ವಪ್ನ ಬೀಳುವಂತೆ ಮಾಡ್ತಾನೆ. ಅದೇ ಭಗವಂತ ಸುಷುಪ್ತಿ ಅವಸ್ಥೆ ಗಾಢ ನಿದ್ರಾವಸ್ಥೆಯಲ್ಲಿ ಪ್ರಾಜ್ಞನಾಮಕನಾಗಿ ಹೃದಯದಲ್ಲಿರ್ತಾನೆ. ಶ್ರೀಗಳು ಯಾವಾಗಲೂ ವಿಷ್ಣು ಸಹಸ್ರನಾಮ ವಿಶ್ವರೂಪ ಮಂದಿರ ಅಂತ ಅದನ್ನೇ ಯಾವಾಗಲೂ ಆಲೋಚನೆ ಮಾಡ್ತಾ ಇರೋದರಿಂದ ಶ್ರೀಗಳು ನೀವೆಲ್ಲರೂ ನೋಡಿರಬಹುದು. ಶ್ರೀಗಳು ಹರಿಪದ ಸೇರಿದ ನಂತರ ಅವರನ್ನು ನೋಡಿದಾಗ ಚೆನ್ನಾಗಿ ಪಳಪಳಬಳ ಕಣ್ಣುಗಳು ತೆಕ್ಕೊಂಡಿದ್ರು. ಯಾರಿಗೂ ಪ್ರತಿಯೊಬ್ಬರು ನೋಡಿದವರೆಲ್ಲರೂ ಕೂಡ ಶ್ರೀಗಳು ಹರಿಪದ ಸೇರಿದ್ದಾರೆ ಅಂತ ಯಾರೂ ಅಸಲು ಎಲ್ಲರೂ ಏನು ಜೀವಂತವಾಗಿದ್ದಾರೆ ಅಂದರೆ ಶ್ರೀಗಳು ಹರಿಪದ ಯಾವ ಮೂಲಕ ಸೇರಿದರು ಅಂದರೆ ಕಣ್ಣಿನ ಮೂಲಕ, ಕಣ್ಣಿನ ದ್ವಾರ ಹೋದರು. ಆದ ಕಾರಣವೇ ಕಣ್ಣಿಗೆ ನಿಯಾಮಕ ಭಗವಂತ ವಿಶ್ವನಾಮಕ ಭಗವಂತ. ಸದಾ ಆ ವಿಶ್ವನಾಮಕ ಭಗವಂತನ ಒಂದು ಚಿಂತನೆ ಮಾಡಿದ್ದರಿಂದ ಆ ವಿಶ್ವನಾಮಕನ ಕಣ್ಣೊಳಗೆ ಅವನ ಒಂದು ಕಣ್ಣಿಗೆ ನಿಯಾಮಕನಾಗಿ ಜಾಗೃತಾವಸ್ಥ ಪ್ರೇರಕನಾಗಿದ್ದ ಆ ಕಣ್ಣಿನಿಂದಲೇ ಹರಿಪದವನ್ನು ಸೇರಿ ಕಣ್ಣು ಬಿಟ್ಟುಕೊಂಡು ಇನ್ನೂ ಅವರು ಜೀವಂತವಾಗಿದ್ದು ಜಪ ಮಾಡ್ತಾ ಇದ್ದಾರೇನೋ ಅಂಬುವಂತೆ ನಾವೆಲ್ಲರೂ ನೋಡಿದ್ದೇವೆ. ಇದು ಶಾಸ್ತ್ರದ ವಿಷಯ. ಯದ್ಭಾವಂ ತದ್ಭವತಿ. ಹಾಗೆ ಇದಕ್ಕೆ ನಮಗೆ ಭಾಗವತದಲ್ಲಿ ಜಡಭರತ ರಾಜನು ಅಷ್ಟೇ ಆ ಜಿಂಕೆಯ ಮೇಲೆ ಮಮಕಾರ ಬೆಳೆಸಿಕೊಂಡು ಸಾಯುವಾಗ ಜಿಂಕೆಯನ್ನೇ ಸ್ಮರಿಸುತ್ತಾ ದೇಹತ್ಯಾಗ ಮಾಡಿದ. ಮರುಜನ್ಮದಲ್ಲಿ ಜಿಂಕೆಯ ಜನ್ಮನೇ ಬಂತು. ಇದು ನಮಗೆ ಶ್ರೀಗಳ ವಿಷಯದಲ್ಲಿ ಸಾಕ್ಷಾತ್ತು ನಾವು ಕಂಡಿದ್ದೇವೆ. ಅಂತಹ ಮಹಾನುಭಾವರಾದಂತಹ ಮಹಿಮಾನ್ವಿತರಾದಂತಹ ತಪಶಕ್ತಿ ಸಂಪನ್ನರಾದಂತಹ ಶ್ರೀಗಳು ಅವರ ಪೂರ್ವಾಶ್ರಮದಲ್ಲಿ ನನಗೆ ತಂದೆಗಳಾಗಿರೋದು ನನ್ನ ಸೂರ್ಯಜನ್ಮ ಸುಕೃತ. ನಾನು ಅವರ ಮಗನಾಗಿ ಹುಟ್ಟಿದ್ದೇ ನನ್ನ ಒಂದು ಅದೃಷ್ಟ. ಆದ ಕಾರಣ ಈ ಒಂದು ನಿಟ್ಟಿನಲ್ಲಿ ನನಗೆ ಸರಿ ಅವರಾದ ನಂತರ ಮಠದ ಜವಾಬ್ದಾರಿ ಅನಿವಾರ್ಯವಾಗಿ ನನ್ನ ಮೇಲೆ ಬಿದ್ದಿದೆ. ಏನೋ ಮಠದಲ್ಲಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ. ಅವೆಲ್ಲವೂ ಕೂಡ ನಾನು ಗುರುಗಳಿಗೆ ಸಮರ್ಪಣೆ ಮಾಡುವಂತಹ ಗುರು ಕಾಣಿಕೆ ಅಂತಲೇ ಸೇವೆ ಮಾಡ್ತಾ ಇದ್ದೇನೆ. ವೀರರಾಮ್ ದೇವರಿಗೆ ಗುರುಗಳ ಮೂಲಕ. ಅವರು ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅದೃಶ್ಯವಾಗಿ ಇಷ್ಟು ದಿನ ವಿಸಿಬಲ್ ಆಗಿದ್ದು ಇವಾಗ ಇನ್ವಿಸಿಬಲ್ ಆಗಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ನಮ್ಮಿಂದ ಸೇವೆಯನ್ನು ತಗೊಳ್ತಾ ಇದ್ದಾರೆ. ಒಂದು ಆ ಅನುಸಂಧಾನದಿಂದ ಮಾಡೋದು ಮಠದಲ್ಲಿ ನಡೆಸುವವೆಲ್ಲ ಕಾರ್ಯ ಒಂದು ಭಾಗವಾದರೆ, ಇನ್ನೊಂದು ಅವರು ಏನು ವಿಷ್ಣು ಸಹಸ್ರನಾಮ ಪಾಠವನ್ನು ಹೇಳ್ತಾ ಮಧ್ಯದಲ್ಲಿ ನಿಂತು ಹೋಯಿತೋ ಅದು ಸ್ವಾಮಿಗಳು ಹೇಳ್ತಾರೆ, ನಮ್ಮ ಸ್ವಾಮಿ ವಿದ್ಯಾವಲ್ಲಭ ಮಹಾತೀರ್ಥರು ಹೇಳ್ತಾರೆ ಅಂತ ಅಂದಿದ್ದರು. ಆದರೆ ನನಗೆ ಒಂದು ಆಲೋಚನೆ ಬಂದು ಆ ಪಾಠವನ್ನು ನಾನು ಮುಂದುವರಿಸಿ ಸಾಧ್ಯವಾದರೆ ಗುರುಗಳ ಅನುಗ್ರಹದಿಂದ ಬರೋ 2026 ಒಳಗೆ ಬರೋ ಮಹಾಸಮಾರಾಧನೆ ವೇಳೆಗೆ ಇದನ್ನು ಮಂಗಳ ಮಾಡಿ ಗುರುಗಳಿಗೆ ಗುರುಕಾಣಿಕೆಯಾಗಿ ಸಮರ್ಪಣೆ ಮಾಡೋ ಇದು ಒಂದು ಉತ್ಕೃಷ್ಟವಾದಂತಹ ಒಂದು ಗುರುಕಾಣಿಕೆ ಆಗುತ್ತೆ ನಮ್ಮೆಲ್ಲರಿಗೂ. ಆ ದೃಷ್ಟಿಯಿಂದ ನಾನು ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೇನೆ. ಅವರಂತೆ ಹೇಳುವ ಶಕ್ತಿ, ಬುದ್ಧಿ, ಜ್ಞಾನ, ಸಾಮರ್ಥ್ಯ ನನಗೆ ಯಾವ ಎಳ್ಳು ಕಾಳಷ್ಟು ಇಲ್ಲ. ಆದರೆ
ಒಂದು ಆಸೆ ಮಾಡಬೇಕು ಎಂಬುವ ಒಂದು ಆಸೆಯಿಂದ ಈ ದುಸ್ಸಾಹಸಕ್ಕೆ ಕೈ ಹಾಕಿದ್ದೇನೆ. ಆ ವಿದ್ಯಾಸಾಗರ ಮಾಧವ ತೀರ್ಥರೇ ನನ್ನಲ್ಲಿ ಇದ್ದು ಅವರಷ್ಟು ನಾನು ಹೇಳಲಿಕ್ಕಾಗುವುದಿಲ್ಲ, ಆದರೆ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಅಷ್ಟಲ್ಲದೆ ನೀವೆಲ್ಲರೂ ಕೂಡ ಇದರಲ್ಲಿ ಎಲ್ಲರೂ ದೊಡ್ಡವರಾಗಿದ್ದೀರಿ. ಲೌಕಿಕದಲ್ಲಿದ್ದರೂ ಕೂಡ ನೀವೆಲ್ಲರೂ ಜಿಜ್ಞಾಸುಗಳಾಗಿ ಶಾಸ್ತ್ರವನ್ನು ಓದ್ತಾ, ಇನ್ನು ಗಿರಿಧರ್ ಬೋರೆ ಅಂತವರು ಗ್ರಂಥಗಳನ್ನೇ ಬರಿತಾ ಎಲ್ಲರೂ ಮಹಾಜ್ಞಾನಿಗಳಾಗಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಪಾಠ ಹೇಳ್ತೀನಿ ಎಂಬುದು ದೊಡ್ಡ ಮಾತಾಗತ್ತೆ, ಅದು ಶ್ರೀಗಳಿಗೆ ಒಪ್ಪತ್ತೆ. ಬಟ್ ನನಗೆ ನಾನು ಅಭಿಪ್ರಾಯಗಳ ವಿನಿಮಯ ಅಂದರೆ ಎಕ್ಸ್ಚೇಂಜ್ ಆಫ್ ಒಪಿನಿಯನ್ಸ್ ಅಷ್ಟೇ. ನಾನು ಈ ವಿಷ್ಣು ಸಹಸ್ರನಾಮದ ಹೇಳುವ ಮೂಲಕ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಎಂಬುವ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಆದ ಕಾರಣ ಈ ಪಾಠಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತಾ ಎಲ್ಲ ಭಗವದ್ಭಕ್ತರಿಗೂ ನನ್ನ ನಮಸ್ಕಾರವನ್ನು ಮಾಡುತ್ತಾ ಇವತ್ತು ಈ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ ಓಂ. ಹಾಗೆ ನಮ್ಮ ಮಾಧವತೀರ್ಥ ಮಠದ ಪೀಠಾಧಿಪತಿಗಳಾದಂತಹ ವಿದ್ಯಾಸಾಗರ ಮಾಧವತೀರ್ಥರ ಕರಕಮಲ ಸಂಜಾತರಾದ ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥರಿಗೂ ನಮಸ್ಕಾರವನ್ನು ಮಾಡ್ತಾ ಅವರ ಅನುಗ್ರಹವನ್ನು ಬೇಡ್ತಾ ಪಾಠವನ್ನು ಶುರು ಮಾಡ್ತೇನೆ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃದ್ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ ಆವರ್ತನೋ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕೋ ವಹ್ನಿರನಿಲೋ ಧರಣೀಧರಃ. ನಮಗೆ ಈ 25ನೇ ಶ್ಲೋಕದಲ್ಲಿ ಗುರುಗಳು ಪಾಠವನ್ನು ಹೇಳ್ತಾ ಆವರ್ತನಃ ಎಂಬುವಂತಹ ಶಬ್ದದ ನಾಮದ ಅರ್ಥವನ್ನು ವಿವರಣೆ ಮಾಡಿದ್ದಾರೆ. ಇವತ್ತು ನಾನು ಪ್ರಾರಂಭ ಮಾಡಬೇಕಾಗಿದ್ದು ನಿವೃತ್ತಾತ್ಮ ಅಥವಾ ಅನಿವೃತ್ತಾತ್ಮ ಎಂಬುವನು. ಈ ಶ್ಲೋಕದಲ್ಲಿ 8 ಹೆಸರುಗಳಿದೆ. ಆವರ್ತನಃ, ನಿವೃತ್ತಾತ್ಮ, ಸಂವೃತಃ, ಸಂಪ್ರಮರ್ದನಃ, ಅಹಃ ಸಂವರ್ತಕಃ, ವಹ್ನಿಃ, ಅನಿಲಃ, ಧರಣೀಧರಃ ಅಂತ 8 ನಾಮಗಳಿದೆ. ಆವರ್ತನ ಶಬ್ದವನ್ನು ಶ್ರೀಗಳು ಹೇಳಿದ್ದಾರೆ. ಆವರ್ತನಃ ಅಂದರೆ ಜಗಚ್ಚಕ್ರವನ್ನು ತಿರುಗಿಸುವವನು. ಆವರ್ತಯತಿ ಜಗಚ್ಚಕ್ರಂ ಪರಿವರ್ತಯತಿ ಇತಿ ಆವರ್ತನಃ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಜಗತ್ತಿನ ಸೃಷ್ಟಿಸ್ಥಿತಿ ಲಯಕರ್ತನು ಭಗವಂತ. ಈ ಜಗಚ್ಚಕ್ರವನ್ನೆಲ್ಲ ತಿರುಗಿಸುವವನು ಭಗವಂತ. ಅಂದರೆ ಅವನು ಇಲ್ಲದೆ ತೇನ ವಿನಾ ತೃಣಮಪಿ ನ ಚಲತಿ ಅಂತ ಏನು ಹೇಳುತ್ತೆ ಅದರ ಪ್ರಕಾರ ಈ ಜಗದ್ವ್ಯಾಪಾರ ನಡೆಯಬೇಕು ಅಂತ ಹೇಳಿದರೆ ಅವನಿಂದಲೇ ಆಗಬೇಕು. ಅವನು ಬಿಟ್ಟು ಬೇರೆ ಇನ್ನು ಯಾರಿಂದಲೂ ಆಗುವುದಿಲ್ಲ. ಯಾಕೆ? ಜಡ ಚೇತನ ಎಲ್ಲ ಪದಾರ್ಥಗಳಲ್ಲಿ ಅವನು ಇದ್ದು ಈ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಮೂಮೆಂಟ್ ಅಂತೇವಲ್ಲ, ಪ್ರತಿಯೊಂದು ಎಲ್ಲವೂ ಕೂಡ ಅವನಿಂದಲೇ ನಡೀತಾ ಇದೆ. ಆದ ಕಾರಣ ಜಗಚ್ಚಕ್ರವನ್ನು ತಿರುಗಿಸುವವನು ಅಂತ ಹೇಳ್ತಾ ದೇವತೆಗಳನ್ನು ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ತೊಡಗಿಸುವವನು ಅಂತ ಕೂಡ ಹೇಳ್ತಾ ಇದ್ದಾರೆ. 90 ಸಂಖ್ಯಾಕಾಹ ದೇವತಾಃ ಆವರ್ತಯತೀತಿ ಆವರ್ತನಃ ಅಂತ ಹೇಳ್ತಾ ಈ ರೀತಿಯಾಗಿ ಆವರ್ತನ ನಾಮಕ್ಕೆ ಶ್ರೀಗಳು ವಿಶೇಷವಾಗಿ ಎಲ್ಲ ಅರ್ಥಗಳನ್ನು ಬಿಡಿಸಿ ಹೇಳಿದ್ದಾರೆ. ಇವತ್ತು 231ನೆಯ ನಾಮ ನಿವೃತ್ತಾತ್ಮ ಅಥವಾ ಅನಿವೃತ್ತಾತ್ಮ ಎಂಬುವಂತಹ ನಾಮದ ಅರ್ಥವನ್ನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ನಿವೃತ್ತಾತ್ಮ ಅಂದರೆ ನಮಗೆ ಈ ಫಲಿಮಾರು ಮಠದಿಂದ ಹಾಕಿರುವಂತಹ ಒಂದು ಈ ವಿಷ್ಣು ಸಹಸ್ರನಾಮದ ಪುಸ್ತಕ ಬಹಳ ಸುಂದರವಾಗಿ ಇವರು ಬಹಳ ಶ್ರಮಪಟ್ಟು, ಅನೇಕ ಪಂಡಿತರು ಸೇರಿಕೊಂಡು ಶ್ರಮಪಟ್ಟು ಒಂದು ಇದಾಗಿ ವಿಷ್ಣು ಸಹಸ್ರನಾಮದ ವಿಜ್ಞಾನ ಸರ್ವಸ್ವವಾಗಿ ಎನ್ಸೈಕ್ಲೋಪೀಡಿಯಾ ಆಗಿ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದಾರೆ. ಈ ಪುಸ್ತಕ ಒಂದು ಇದ್ದುಬಿಟ್ರೆ ಸಾಕು, ವಿಷ್ಣು ಸಹಸ್ರನಾಮದ ಎಲ್ಲ ವಿಷಯಗಳು ನಮಗೆ
ತಿಳಿಸಿಕೊಡುತ್ತೆ. ಆದ ಕಾರಣ ಬಹುಶಃ ಎಲ್ಲರೂ ಕೂಡ ನೀವೆಲ್ಲರೂ ಈ ಪುಸ್ತಕವನ್ನು ಇಟ್ಕೊಂಡಿದ್ದೀರಿ ಅಂದ್ಕೊತೀನಿ. ಮತ್ತು ಅಷ್ಟೇ ಅಲ್ಲದೆ ಬೃಹತಿ ಸಹಸ್ರ ಅದು ಅದನ್ನು ಇಟ್ಕೊಂಡಿದ್ದೀರಿ. ಇವನ್ನೆಲ್ಲವನ್ನು ಇಟ್ಕೊಂಡು ಶ್ರೀಗಳು ಹೇಳ್ತಾ ಇದ್ದರು. ಆದ ಕಾರಣ ನಾನು ಅದೇ ಒಂದು ಎಲ್ಲ ಪುಸ್ತಕಗಳನ್ನು ಇಟ್ಟುಕೊಂಡು ರೆಫರ್ ಮಾಡಿ ಯಥಾಶಕ್ತಿ ಯಥಾಮತಿ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ನಿವೃತ್ತಾತ್ಮ ಇದು ಸಂಸಾರ ಬಂಧನದಿಂದ ದೂರವಾದ ಸ್ವರೂಪವುಳ್ಳವನು ಅಂತ ಹೇಳಿದ್ದಾರೆ. ಇಲ್ಲಿ ನಿವೃತ್ತ ಸಂಸಾರ ಬಂಧನಾತ್ ನಿವೃತ್ತ ಆತ್ಮ ಸ್ವರೂಪಂ ಯಸ್ಯ ಸಹ ಅಂದರೆ ಭಗವಂತನಿಗೆ ಸಂಸಾರ ಬಂಧನ ಇಲ್ಲ, ಸಂಸಾರ ಬಂಧನದಿಂದ ದೂರವಾಗಿದ್ದಾನೆ, ಸಂಸಾರ ಬಂಧನದಿಂದ ದೂರವಾದ ಸ್ವರೂಪವುಳ್ಳವನು. ನಿವೃತ್ತ ಸಂಸಾರ ಬಂಧನಾತ್, ಸಂಸಾರ ಬಂಧನದಿಂದ ನಿವೃತ್ತನಾದವನು, ದೂರಾದವನು, ಸಂಸಾರ ಬಂಧನ ಇಲ್ಲದೇ ಇರುವವನು. ಆತ್ಮ ನಿವೃತ್ತ ಆತ್ಮ, ಅಂತಹ ನಿವೃತ್ತವಾದ ಆತ್ಮ ಸ್ವರೂಪ ಉಳ್ಳವನು ಯಾವನೋ ಅವನು ನಿವೃತ್ತಾತ್ಮ ಅಂತ. ಇಲ್ಲಿ ಆತ್ಮ ಶಬ್ದ ನಾವು ಜೀವನಿಗೂ ಬಳಸ್ತೇವೆ, ಆದರೆ ಶಾಸ್ತ್ರ ಹೇಳುತ್ತೆ ಆತ್ಮ ಇತಿ ಮಮಸ್ವಾಮಿ. ಆತ್ಮ ಶಬ್ದ ಭಗವಂತನಿಗೆ ಹೇಳುತ್ತೆ. ಯಾಕೆ ಅಂತ ಹೇಳಿದರೆ, ನಮಗೆ ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ, ಎಲ್ಲ ಶಬ್ದಗಳು ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳುತ್ತೆ. ಅದೇ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಅಂತ ಹೇಳಿ ಎಲ್ಲವೂ ಕೂಡ ಸರ್ವ ಶಬ್ದಗಳು ಭಗವಂತನನ್ನೇ ಹೇಳುತ್ತೆ. ಆ ಸರ್ವ ಶಬ್ದಗಳು ಭಗವಂತನನ್ನು ಪರಮ ಮುಖ್ಯ ವೃತ್ತಿಯಿಂದ ತಿಳಿಸಿಕೊಡತ್ತೆ ಅಂತ ಆ ಸಮನ್ವಯಾಧ್ಯಾಯ ಹೊರಟಿದೆ. ಆದ ಕಾರಣ ಇಲ್ಲಿ ಪ್ರತಿಯೊಂದು ಶಬ್ದವೂ ಭಗವಂತನನ್ನು ತಿಳಿಸಿಕೊಡುತ್ತೆ. ಆತ್ಮ ಅಂದರೆ ಆತ್ಮ ಇತಿ ಮಮಸ್ವಾಮಿ ಅಂದರೆ ಭಗವಂತ, ಆತ್ಮ ಅಂದರೆ ಭಗವಂತ ಅಂತ ಅರ್ಥವನ್ನು ಇಟ್ಟುಕೊಂಡು ಸಂಸಾರ ಬಂಧನ ಇಲ್ಲದೇ ಇರುವ ಸ್ವರೂಪ ಉಳ್ಳವನು ಅಂತ ಒಂದು ಅರ್ಥ. ಇನ್ನೊಂದು, ನಮಗೆ ಭಗವಂತ ಎಂದೆಂದೂ ಸಂಸಾರ ಬಂಧನಕ್ಕೆ ಒಳಗಾಗದೇ ಇರುವವನು. ಅಷ್ಟೇ ಅಲ್ಲದೆ ಇವನು ನಿತ್ಯ ಮುಕ್ತನಾಗಿದ್ದಾನೆ. ನಿತ್ಯ ಮುಕ್ತನಾಗಿರುವುದರಿಂದಲೇ ಅವನು ಯಾವಾಗಲೂ ಮುಕ್ತ ಎಂದು ಕರೆಯಲ್ಪಡ್ತಾನೆ. ಇಲ್ಲಿ ನಮಗೆ ನಿತ್ಯ ಮುಕ್ತರು ಇಬ್ಬರೇ, ಜಗತ್ತಿನಲ್ಲಿ ನಿತ್ಯ ಮುಕ್ತರು ಇಬ್ಬರಿದ್ದಾರೆ. ಒಂದು ಭಗವಂತ, ಎರಡನೆಯದು ಅವಿಭಕ್ತ ಕುಟುಂಬಿನಿಯಾದಂತಹ ಅವ್ಯಕ್ತ ತತ್ವಳಾದಂತಹ ಸದಾ ಭಗವಂತನ ವಕ್ಷಸ್ಥಲ ವಾಸಿನಿಯಾದಂತಹ ಲಕ್ಷ್ಮೀದೇವಿ. ಆಕಿ ನಿತ್ಯ ಮುಕ್ತಳು. ಭಗವಂತ ನಿತ್ಯ ಮುಕ್ತನಾಗಿರೋದರಿಂದ ಅವನು ಯಾವಾಗಲೂ ಮುಕ್ತ ಎಂದು ಕರೆಯಲ್ಪಡ್ತಾನೆ. ಅದರನ್ನೇ ಹೇಳ್ತಾರೆ, ಬ್ರಹ್ಮ ಸಂಹಿತ ಹೇಳುತ್ತೆ, ನಿತ್ಯ ಮುಕ್ತತ್ವತೋ ವಿಷ್ಣುರ್ ಮುಕ್ತನಾಮ ಸದೋದಿತಃ. ಅವನು ಯಾವಾಗಲೂ ನಿತ್ಯನು ಮುಕ್ತನಾಗಿರುವುದರಿಂದಲೇ ವಿಷ್ಣುವು ಮುಕ್ತ ಎಂದು ಕರೆಯಲ್ಪಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಮುಕ್ತ ಅಂದರೆ ಏನು, ಮುಕ್ತ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಒಂದು ಬಂಧನದಿಂದ ಬಿಡುಗಡೆಯಾದವನು. ನಾನು ಅವನಿಂದ ನಾನು ಮುಕ್ತನಾದೆ ಅಂತ ಹೇಳ್ತೇವೆ. ಅವನಿಂದ ಮುಕ್ತನಾದೆ ಅಂದರೆ ಅಷ್ಟರವರೆಗೂ ಅವನ ಬಂಧನದಲ್ಲಿ, ಅವನ ಒಂದು ಮುಲಾಜೆಗೆ, ಅವನ ಒಂದು ವಶದಲ್ಲಿ ನಾವಿದ್ವಿ. ನಮ್ಮ ಒಂದು ಸಾಲ ಕೊಟ್ಟು ತೀರಿಸ್ಬಿಟ್ಟ ಮೇಲೆ ಅವನಿಂದ ನಾನು ಮುಕ್ತನಾದೆ. ಈ ಮುಕ್ತನಾದೆ ಅಂತಂದರೆ ಮೊದಲು ಅವನು ಬಂಧನದಲ್ಲಿ ಇದ್ದವನನ್ನು ಮುಕ್ತ ಅಂತಾರೆ. ಆದರೆ ಭಗವಂತನನ್ನು ಕೂಡ ಮುಕ್ತ ಅಂತ ಹೇಳ್ತಾ ಇದ್ದಾರಲ್ಲ, ಅಂದರೆ ಅದಕ್ಕೆ ನಿತ್ಯ ಮುಕ್ತ ಅಂತ ಹೇಳಿದರು. ಆದರೆ ಇಲ್ಲಿ ಇನ್ನಿಷ್ಟು ವಿವರಣೆಯನ್ನು ಕೊಡ್ತಾರೆ. ಮೊದಲು ಅವನು ಭಗವಂತ ಸಂಸಾರ ಬಂಧನದಿಂದ ಬದ್ಧನಾಗಿದ್ದು, ಅದು ನಾಶವಾದ ಮೇಲೆ ಅವನು ಮುಕ್ತ ಎಂದು ಕರೆಯಲ್ಪಟ್ಟಿಲ್ಲ. ಬ್ರಹ್ಮ ಮೊದಲುಕೊಂಡು ತೃಣಾಂತ ಪರ್ಯಂತ ಇರುವ ಜೀವರೆಲ್ಲರೂ ಪ್ರಕೃತಿಯಿಂದ ಬದ್ಧರು, ಬಂಧಿತರು. ಈ ಪ್ರಕೃತಿ ಬಂಧವನ್ನು ಕಳಚಿಕೊಂಡಾಗ ನಾವೆಲ್ಲರೂ ಮುಕ್ತರಾಗ್ತೇವೆ.
ಆದರೆ ಭಗವಂತನಿಗೆ ನಮಗಿರುವಂತೆ ಒಂದು ಬಂಧನ ಇತ್ತು ಮೊದಲು. ಆ ಬಂಧನದಿಂದ, ಸಂಸಾರ ಬಂಧನದಿಂದ ಅದು ಬಂಧ ನಾಶವಾಯಿತು. ಆದ ಮೇಲೆ ನಾನು ಭಗವಂತ ಮುಕ್ತನಾದ ಅಂತ ನಾವು ಭಗವಂತನ ವಿಷಯದಲ್ಲಿ ಮುಕ್ತ ಶಬ್ದಕ್ಕೆ ಅರ್ಥವನ್ನು ಮಾಡಿಕೋಬಾರದು. ಅವನು ನಿತ್ಯ ಮುಕ್ತನಾಗೇ ಇದ್ದಾನೆ. ಇನ್ನು ನಿವೃತ್ತಾತ್ಮ ಅಂತ ಹೇಳಿದಾಗ ಇನ್ನಿಷ್ಟು ವಿವರಣೆಯನ್ನು ಕೊಡ್ತಾರೆ ನಮಗೆ. ಏನು ಅಂತ ಹೇಳಿದರೆ, ಸಂಸಾರ ಬಂಧನದಿಂದ ಯಾವಾಗಲೂ ದೂರನಾಗಿರೋದರಿಂದ ಇವನು ನಿವೃತ್ತಾತ್ಮ ಎಂದು ಕರೆಯಲ್ಪಟ್ಟಿದ್ದಾನೆ ಹೊರತು ಮೊದಲು ಸಂಸಾರ ಬಂಧನ ಇದ್ದು ಅದು ಕಳಚಿಕೊಂಡ ಮೇಲೆ ಇವನು ಮುಕ್ತನಾಗಿದ್ದಾನೆ ಅಂತ ಅರ್ಥವಲ್ಲ ಅಂತ ಹೇಳ್ತಾ, ಇನ್ನೊಂದು ನಿವೃತ್ತಾತ್ಮ ಅಂದರೆ ಚೆನ್ನಾಗಿ ಇರುವ ಸ್ವರೂಪವುಳ್ಳವನು ಅಂತ. ಚೆನ್ನಾಗಿ ಇರುವ ಸ್ವರೂಪವುಳ್ಳವನು ಅಂದರೆ ಏನು ಅರ್ಥ ಅಂತ ಹೇಳಿದರೆ, ನಿತರಾಂ ವರ್ತತೆ ಇತಿ ನಿವೃತ್ತಃ ನಿವೃತ್ತಃ ಆತ್ಮ ಸ್ವರೂಪಂ ಯಸ್ಯ ಸಹ. ಅಂದರೆ ಭಗವಂತನು ದೋಷದೂರನು. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಆಚಾರ್ಯರು ಹೇಳಿದರು. ಅಂದರೆ ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಅಷ್ಟೇ ಅಲ್ಲದೆ ನಮಗೆ ಮತ್ತೂ ಒಂದು ಶಂಕ ಬರಬಹುದು. ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾದರೂ ಲೇಷವಾದರೂ ದೋಷವೇನಾದರೂ ಇದೆಯೇನೋ ಎಂಬ ಒಂದು ಶಂಕ, ಅನುಮಾನ ನಮಗೆ ಬಂದರೆ, ಇಲ್ಲ, ದೋಷ ದೂರಂ ಅಂತೇಳಿ ಯಾವಾಗಲೂ ದೋಷವೂ ಲೇಷವೂ ಇಲ್ಲದೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ದೋಷ ದೂರನಾಗಿ ಗುಣಪೂರ್ಣನಾಗಿ ಇರುವುದರಿಂದ. ಸರಿ, ದೋಷ ದೂರ, ದೋಷವಿಲ್ಲ, ಗುಣಗಳು ಪೂರ್ಣವಾಗಿದೆಯೋ ಇಲ್ಲವೋ ಅಂದರೆ ಗುಣೈ ಸರ್ವೈರುದೀರ್ಣ, ಗುಣ ಪರಿಪೂರ್ಣನಾಗಿರೋದರಿಂದ ಭಗವಂತನು ಚೆನ್ನಾಗಿ ಇದ್ದಾನೆ, ಸುಂದರವಾಗಿದ್ದಾನೆ ಅಂತ ನಿವೃತ್ತಾತ್ಮ ಶಬ್ದಕ್ಕೆ ಈ ಶಬ್ದವನ್ನು ಅರ್ಥವನ್ನು ಹೇಳ್ತಾ ಇದ್ದಾರೆ. ಇನ್ನಲ್ಲದೆ ಮತ್ತು ಜೀವರನ್ನು ಸಂಸಾರ ಬಂಧನದಿಂದ ನಿವೃತ್ತರಾಗುವಂತೆ ಮಾಡುವವನು. ಜೀವರೆಲ್ಲರೂ, ನಾವೆಲ್ಲರೂ ಕೂಡ ಸಂಸಾರ ಬಂಧನದಿಂದ ಇದ್ದೇವೆ. ಯಾಕೆ? ನಮ್ಮ ದೇಹವು ತ್ರಿಗುಣಾತ್ಮಕವಾದದ್ದು. ಈ ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯಿಂದ ನಾವೆಲ್ಲರೂ ಕೂಡ ಬಂಧಿತರಾಗಿದ್ದೇವೆ. ನಮಗೆ ಆ ಬಂಧನದಿಂದ ಮುಕ್ತಿ ಕೊಡುವವನು, ಬಂಧನವನ್ನು ಕಳಚುವವನು ಭವಬಂಧಕಃ ಭವಮೋಚಕಃ. ನಮಗೆ ಸಂಸಾರ ಬಂಧನವನ್ನು ಕೊಡುವವನೂ ಅವನೇ, ಅದರನ್ನು ಕಳೆಯುವವನೂ ಅವನೇ. ಆದ ಕಾರಣ ಜೀವರನ್ನು ಸಂಸಾರ ಬಂಧನದಿಂದ ನಿವೃತ್ತವಾಗುವಂತೆ ಅನುಗ್ರಹಿಸುವವನಾದ ಕಾರಣ ಅವನು ನಿವೃತ್ತಾತ್ಮ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಇನ್ನು ಅಷ್ಟೇ ಅಲ್ಲದೆ ನಾವು ಭಗವಂತ ಏನು ಮಾಡ್ತಾ ಇದ್ದಾನೆ, ನಮ್ಮನ್ನು ಜೀವರನ್ನು ಸಂಸಾರದಲ್ಲಿ ಪ್ರವೃತ್ತವಾಗುವಂತೆ ಮಾಡ್ತಾ ಇದ್ದಾನೆ. ಸಂಸಾರದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಸಂಸಾರದಲ್ಲಿ ಪ್ರವೃತ್ತರಾಗ್ತಾ ಇದ್ದೇವೆ ಅಂತ ಹೇಳಿದರೆ ನಮಗೆ ಎರಡು ಅಹಂಕಾರ ಮಮಕಾರಗಳು. ಈ ಅಹಂಕಾರ ಮಮಕಾರಗಳು ಇರುವುದರಿಂದಲೇ ನಾವು ಈ ಸಂಸಾರದಲ್ಲಿ ಪ್ರವೃತ್ತರಾಗಿದ್ದೇವೆ. ಅಹಂಕಾರ ಮಮಕಾರ. ಅದಕ್ಕೆ ಇವರು ಕನಕದಾಸರು ಹೇಳ್ತಾರೆ, ನಾನು ಹೋದರೆ ಹೋದೇನು, ನಾನು ಹೋದರೆ ಹೋದೇನು ಅಂದರೆ ನಾನು ಎಂಬ ಅಹಂಕಾರ, ನನ್ನದು ಎಂಬ ಮಮಕಾರ ಹೋದರೆ ಹೋದೇನು ಅಂತ ಕನಕದಾಸರು ಹೇಳ್ತಾರೆ. ಇದು ಶಾಸ್ತ್ರದ ತಿರುಳಾಗಿದೆ. ಶಾಸ್ತ್ರ ಏನು ಹೇಳುತ್ತೆ, ನಾವು ಈ ಪ್ರಕೃತಿ ಬಂಧನವನ್ನು ಕಳಚಿಕೊಳ್ಳಬೇಕಾಗಿದ್ದರೆ ಈ ಅಹಂಕಾರ ಮಮಕಾರಗಳನ್ನು ನಾವು ಕಳಚಿಕೋಬೇಕು, ಬಿಡಬೇಕು ಅಂತ. ಈ ಅಹಂಕಾರ ಮಮಕಾರ ಎಂಬುವುದು ನಮಗೆ ಸುಖಕ್ಕೆ ದುಃಖಕ್ಕೆ ಕಾರಣವಾಗ್ತಾ ಇದೆ. ಇದು ನನ್ನದು, ನಾನು, ಈ ನಾನು ನನ್ನದೆಂಬದ್ದು
ಅಹಂಕಾರ ಮಮಕಾರ. ನಮಗೆ ಎರಡು ಕಾರಗಳುಂಟು. ಚಾತುರ್ಮಾಸ್ಯ ವ್ರತದಲ್ಲಿ ನಮಗೆ ಖಾರ ಬೇಕಾಗಿದ್ದರೆ ಮೆಣಸು ಖಾರ ಹಾಕ್ತೇವೆ, ಅದು ಮೆಣಸು ಖಾರ. ಮತ್ತು ಚಾತುರ್ಮಾಸಿ ಇಲ್ಲದೇ ಇರುವಾಗ ಮೆಣಸಿನಕಾಯಿ ಖಾರ. ಇವೆರಡೂ ಕೂಡ ಖಾರಗಳು. ಆದರೆ ಈ ಮೆಣಸು ಖಾರ, ಮೆಣಸಿನಕಾಯಿ ಖಾರ ರುಚಿ ಬೇಕು ಅಂಥೇಳಿ ನಾವು ಚೆನ್ನಾಗಿ ತಿಂದುಬಿಟ್ರೆ ಏನಾಗುತ್ತೆ, ಅದರಿಂದ ತೊಂದರೆ ಆಗುತ್ತೆ, ದೇಹಕ್ಕೆ ತೊಂದರೆ ಆಗಿ ಅವಸ್ಥೆ ಪಡಬೇಕಾಗತ್ತೆ. ಆದರೆ ಈ ಅಹಂಕಾರ ಮಮಕಾರ ಎಂಬ ಈ ಎರಡು ಕಾರಗಳು ಎಷ್ಟು ಇರಬೇಕೋ ಕಾರ್ಯ ಮಾಡುವುದಕ್ಕಾಗಿ ಇರಬೇಕೇ ಹೊರತು ಇದರನ್ನು ನಾವು ಅದಕ್ಕೆ ಮೀರಿ ಅಹಂಕಾರ ಮಮಕಾರಗಳನ್ನು ಬೆಳೆಸಿಕೊಂಡ್ರೆ ನಮ್ಮ ಸ್ವರೂಪವನ್ನೇ ನಾಶ ಮಾಡುವಂಥದ್ದು ಈ ಅಹಂಕಾರ ಮಮಕಾರಗಳು. ದೇವರು ಜೀವರಿಗೆ ಈ ಅಹಂಕಾರ ಮಮಕಾರಗಳನ್ನು ಕೊಟ್ಟು ಇದರಿಂದ ಅವರು ಸಂಸಾರದಲ್ಲಿ ಪ್ರವೃತ್ತವಾಗುವಂತೆ ಮಾಡ್ತಾನಾದ ಕಾರಣ ಅವನು ನಿವೃತ್ತಾತ್ಮ ಅಂತ ಕರೆಯಲ್ಪಡ್ತಾ. ಇನ್ನೊಂದು ಏನು ಅಂತ ಹೇಳಿದರೆ, ಈ ಸಂಸಾರದಲ್ಲಿ ಭಗವಂತ ಯಾಕೆ ಹಾಕ್ತಾನೆ ಅಂತ ಹೇಳಿದರೆ, ಈ ಜೀವರು ಅವರವರ ಸಾಧನೆಯನ್ನು ಮಾಡಿಸಬೇಕು ಭಗವಂತ. ಯಾಕೆ ಜೀವರು ಸತ್ವ ರಜಸ್ತಮೋ ತ್ರಿವಿಧ ಜೀವರಾಶಿಗಳು. ಆ ಅಸೃಜ್ಯ ಸ್ಥಿತಿಯಲ್ಲಿರುವಂತಹ ಜೀವರನ್ನು ಭಗವಂತ ಏನು ಮಾಡ್ತಾನೆ, ಸೃಜ್ಯ ಸ್ಥಿತಿಗೆ ತರ್ತಾನೆ, ಅಂದರೆ ಸೃಷ್ಟಿಯಲ್ಲಿ ತರ್ತಾನೆ. ಸೃಷ್ಟಿಯಲ್ಲಿ ತಂದು ಅವರವರ ಸೃಷ್ಟಿಗೆ ಯಾಕೆ ತರಬೇಕು ಅಂತ ಹೇಳಿದರೆ, ಯಾರ ಜೀವರು ತ್ರಿಗುಣವಿ ಜೀವರಾಶಿಗಳು ಅವರವರ ಸಾಧನೆಯನ್ನು ಮಾಡಿಕೊಂಡು ಅವರವರ ಗತಿಗಳನ್ನು ಸೇರುವುದಕ್ಕಾಗಿ ಸಂಸಾರ ಈ ಬಂಧನವನ್ನು ಹಾಕ್ತಾನಂತೆ, ಸಂಸಾರದಲ್ಲಿ ಇಡ್ತಾನಂತೆ. ಇಟ್ಟು ಏನು ಮಾಡ್ತಾನೆ, ಮತ್ತು ಅವನು ಈ ಜೀವರಿಗೆ ಅವರವರ ಯೋಗ್ಯತಾನುಸಾರ ಜ್ಞಾನ ಭಕ್ತ್ಯಾದಿಗಳನ್ನು ಕೊಟ್ಟು ಅವರಿಂದ ಜ್ಞಾನ ಭಕ್ತ್ಯಾದಿಗಳನ್ನು ಮಾಡಿಸಿ ಪ್ರಸನ್ನನಾಗಿ ಅವರಿಗೆ ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳನ್ನು ಹೋಗಲಾಡಿಸಿ ಕ್ರಮೇಣ ಅವರನ್ನು ಸಂಸಾರ ಬಂಧನದಿಂದ ಮುಕ್ತಿಯನ್ನು ಕೊಡ್ತಾನೆ. ಇಷ್ಟು ಮಾಡ್ತಾನಾದ ಕಾರಣ ಅವನಿಗೆ ನಿವೃತ್ತಾತ್ಮ ಅಂತ ಹೆಸರು. ಅದೇ ಭಾಗವತ ಹೇಳ್ತಾ ಇದೆ, ಯೇಷಾಂ ಸ ಏವ ಭಗವಾನ್ ದಯಯೇದನಂತಹ ಸರ್ವಾತ್ಮನ ಶ್ರಿತಪದೋ ಯದಿ ನಿರ್ವ್ಯಲೀಕಂ ತೇ ವೈ ವಿದಂತ್ಯತಿ ತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀಹಿ ಸ್ವಸೃಗಾಲ ಭಕ್ಷ್ಯೇ ಅಂತ ಭಾಗವತ ಅದೇ ವಿಷಯವನ್ನೇ ನಮಗೆ ಹೇಳ್ತಾ ಇದೆ. ಇನ್ನು ಭಗವಂತ ಅವನು ಸೃಷ್ಟಿ ಸ್ಥಿತಿ ಲಯಕರ್ತನು ಅವನೇ ಆಗಿದ್ದಾನೆ. ಆದರೆ ನಮಗೆ ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ರುದ್ರ ಅಂತ ತಿಳ್ಕೊಂಡಿದ್ದೇವೆ. ಆದರೆ ನಮ್ಮೆಲ್ಲರಿಗೂ ತಿಳಿದಂತೆ ಈ ತತ್ವ ಸಿದ್ಧಾಂತ ಏನು ಅಂತ ಹೇಳಿದರೆ, ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಈ ಜಗತ್ತಿನಲ್ಲಿ ಇರುವುದು ಎರಡೇ ತತ್ವಗಳು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಸ್ವತಂತ್ರ ತತ್ವದಲ್ಲಿ ಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರ ತತ್ವದಲ್ಲಿ ಭಗವಂತ ಒಬ್ಬನೇ ಇದ್ದಾನೆ. ಇನ್ನು ಅಸ್ವತಂತ್ರ ತತ್ವದಲ್ಲಿ ಉಳಿದವರೆಲ್ಲರೂ ಇದ್ದಾರೆ. ಆದ ಕಾರಣ ಭಗವಂತ ಏನು ಮಾಡ್ತಾ ಇದ್ದಾನೆ, ಅವನು ಸ್ವತಂತ್ರನಾಗಿದ್ದುಕೊಂಡು ಈ ಜೀವಾತ್ಮರು ಈ ಜೀವರನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಬ್ರಹ್ಮ ರುದ್ರರು ಸೃಷ್ಟಿ ಲಯಕರ್ತರು ಅಂತ ಹೇಳಿದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ. ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಜಗವನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನಿದ್ದು ಗಗನಕೇಶನೊಳಿದ್ದು ಸಂಹರಿಸುವ. ಅಂದರೆ ನಾಲ್ಕು ಮುಖಗಳುಳ್ಳ ಬ್ರಹ್ಮನಲ್ಲಿ ಬ್ರಹ್ಮಶಬ್ದವಾಚ್ಯನಾಗಿ, ಬ್ರಹ್ಮ ಅಂತರ್ಯಾಮಿಯಾಗಿ, ಬ್ರಹ್ಮಾಕಾರನಾಗಿ ಇದ್ದು ತದ್ಭಿನ್ನನಾಗಿ ಸೃಷ್ಟಿ ಮಾಡ್ತಾನೆ. ಹಾಗೆ ರುದ್ರದೇವರಲ್ಲೂ ರುದ್ರಾಕಾರನಾಗಿ, ರುದ್ರಾಂತರ್ಯಾಮಿಯಾಗಿ, ರುದ್ರನಿಂದ ಭಿನ್ನನಾಗಿ, ರುದ್ರಶಬ್ದವಾಚ್ಯನಾಗಿ ಲಯವನ್ನು ಮಾಡ್ತಾನೆ. ಭಗವಂತನೇ ಎಲ್ಲವೂ ಅವರವರಲ್ಲಿ ಆಯಾ ದೇವತೆಗಳಲ್ಲಿದ್ದು ತನ್ನಾಮಕನಾಗಿ, ತದ್ವಾಚ್ಯನಾಗಿ, ತದ್ಭಿನ್ನನಾಗಿ, ತದಂತರ್ಯಾಮಿಯಾಗಿ ಮಾಡ್ತಾ ಇದ್ದಾನೆ. ಆದ ಕಾರಣ ಸಕಲವೂ ಮಾಡುವವನು ಭಗವಂತ. ಆದ ಕಾರಣ ಜೀವಾತ್ಮರು ಚೆನ್ನಾಗಿ ಇರುವಂತೆ
ಅನುಗ್ರಹವನ್ನು ಮಾಡ್ತಾನಂತೆ ಭಗವಂತ. ಸೃಷ್ಟಿ ಮಾಡುವವನು ಅವನೇ. ಎಲ್ಲ ತ್ರಿವಿಧ ಜೀವರಾಶಿಗಳು ಅವರವರ ಸ್ವರೂಪ ಗುಣಕ್ಕೆ, ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಅವರವರು ಚೆನ್ನಾಗಿ ಇರುವಂತೆ ಮಾಡುವವನಾದ ಕಾರಣ ಅವನು ನಿವೃತ್ತಾತ್ಮ ಅಂತ ಕರೆಯಲ್ಪಡ್ತಾ ಇದ್ದಾನೆ. ನಿತರಾಂ ವರ್ತಂತೆ ಇತಿ ನಿವೃತ್ತಾಃ ಆತ್ಮಾನಃ ಜೀವಾಃ ಯಸ್ಮಾತ್ ಸಹ ನಿವೃತ್ತಾತ್ಮ. ಈ ರೀತಿಯಾಗಿ ಭಗವಂತ ತನ್ನ ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಈ ರೀತಿ ಅವನು ಜೀವರನ್ನು ಸೃಷ್ಟಿ, ಪಾಲನೆ, ಲಯ, ಯಾವ ಯಾವ ಜೀವಿಗಳು ಯಾವ ಯಾವ ಗತಿಗಳಿಗೆ ಸೇರಬೇಕೋ ಅವರಿಂದ ಆಯಾ ಸಾಧನೆಗಳನ್ನು ಮಾಡಿಸಿ ಅವರ ಗತಿಗಳನ್ನು ಸೇರಿಸುವಂಥವನು ಭಗವಂತ. ಆದ ಕಾರಣ ನಿವೃತ್ತಾತ್ಮ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ಪ್ರಳಯೇ ನಿವೃತ್ತಾಃ ಆತ್ಮಾನಃ ಜೀವಾಃ ಯಸ್ಮಿನ್ ಸಹ ನಿವೃತ್ತಾತ್ಮ ಲಯೇ ನಿವೃತ್ತಾಃ ಸಂಹೃತಾಃ ಆತ್ಮಾನಃ ಜೀವಾಃ ಯೇನ ಸಹ. ಪ್ರಳಯ ಕಾಲದಲ್ಲಿ ಜೀವರೆಲ್ಲರೂ ಕೂಡ ಯಾರಿಂದ ಬಂದರೋ ಅಲ್ಲಿಗೆ ಎಲ್ಲರೂ ಅಲ್ಲೇ ಹೋಗಿ ಸೇರ್ತಾ ಇದ್ದಾರೆ. ನಮಗೆ ಭಗವಂತ ಪ್ರಳಯ ಕಾಲದಲ್ಲಿ ಭಗವಂತ ಏನು ಮಾಡ್ತಾನೆ, ಭಾಗವತ ಶಾಸ್ತ್ರ ಎಲ್ಲ ಹೇಳಿದಂತೆ ಜೀವರೆಲ್ಲರೂ ಕೂಡ ಭಗವಂತನ ಹೊಟ್ಟೆಯಲ್ಲಿ ಹೊಟ್ಟೋತಾರೆ ಪ್ರಳಯ ಕಾಲದಲ್ಲಿ. ಅದಕ್ಕೆ ಜಗದ್ಭುಕ್ ಅಂತ ಹೇಳ್ತಾರೆ, ಜಗದುದರ ಅಂತ ಹೇಳ್ತಾರೆ. ಭಗವಂತ ಇಡೀ ಜಗತ್ತನ್ನೆಲ್ಲ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡ್ತಾ ಇರ್ತಾನಂತೆ. ಹೇಗೆ ಸೃಷ್ಟಿಕಾಲದಲ್ಲಿ ಭಗವಂತನಿಂದ ಜೀವರು, ಈ ಲೋಕವು, ಜಗತ್ತು ಎಲ್ಲವೂ ಸೃಷ್ಟಿಸಲ್ಪಟ್ಟಿತೋ ಅಂತಹ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಜೀವಾತ್ಮರೆಲ್ಲರೂ ಕೂಡ ಪ್ರಳಯ ಕಾಲದಲ್ಲಿ ಭಗವಂತನಲ್ಲಿಯೇ ಸೇರುವವರಾದ ಕಾರಣ ಅವನು ನಿವೃತ್ತಾತ್ಮ. ಎಲ್ಲರನ್ನ ತನ್ನ ಹೊಟ್ಟೆಯಲ್ಲಿ ಸೇರಿಸಿಕೊಳ್ತಾನೆ, ಇಟ್ಟುಕೊಳ್ತಾನೆ, ಅವರಿಗೆ ಆಶ್ರಯವನ್ನು ಕೊಡ್ತಾನೆ. ಆದ ಕಾರಣ ಅವನು ನಿವೃತ್ತಾತ್ಮ ಅಂತ ಹೇಳ್ತಾ ಇದ್ದೆ. ಹಾಗೆ ತೈತ್ತಿರೀಯೋಪನಿಷತ್ತು ಹೇಳ್ತಾ ಇದೆ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಹೇಳಿ ಇದೇ ವಿಷಯವನ್ನು ಹೇಳ್ತಾ ಇದೆ ಅಂತ ಹೇಳ್ತಾ, ಇನ್ನೊಂದು ನಾವು ಏನು ಹೇಳ್ತೇವೆ, ಪ್ರತಿಯೊಂದು ನಾವು ಮಾಧ್ವರಾಗಿದ್ದು ಶ್ರೀ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ಮೂಲರಾಮಚಂದ್ರ ಪ್ರೇರಣೆಯ ಮೂಲರಾಮಚಂದ್ರ ಪ್ರೀತ್ಯರ್ಥಂ ಅಂತ ಹೇಳ್ತೇವೆ. ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರ ಪ್ರೇರಣೆಯ ವೀರರಾಮಚಂದ್ರ ಪ್ರೀತ್ಯರ್ಥಂ ಅಂತ ನಾವು ಹೇಳ್ತೇವೆ. ಈ ರೀತಿ ಹೇಳುವಾಗ ಅಂದರೆ ಎಲ್ಲರಿಗೂ ಅವನು ಎಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ಕಳೆಯಿಂದ ಮೇಲಕ್ಕೆ ತಾರತಮ್ಯದಲ್ಲಿ ಬಂದಾಗ ಒಬ್ಬರೊಬ್ಬರಲ್ಲಿ ಒಬ್ಬರೊಬ್ಬರು ಅಂತರ್ಯಾಮಿಯಾಗಿ ಬರ್ತಾರೆ. ಕೊನೆಗೆ ಲಕ್ಷ್ಮೀದೇವಿ ಬರ್ತಾಳೆ. ಆ ಲಕ್ಷ್ಮೀದೇವಿಗೂ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅಂದರೆ ಜಗನ್ಮಾತೆ ಅವಿಭಕ್ತ ಕುಟುಂಬಿನಿ ಮತ್ತು ಸದಾ ಭಗವಂತನ ವಕ್ಷಸ್ಥಲವಾಸಿನಿ ಅವ್ಯಕ್ತ ತತ್ವಳು ಆದಂತಹ ಲಕ್ಷ್ಮೀದೇವಿಗೂ ಅವನು ಅಂತರ್ಯಾಮಿಯಾಗಿದ್ದಾನೆ. ಅಂತಹ ಭಗವಂತನಿಗೆ ಮಾತ್ರ ಯಾರು ಎಂದು ಎಲ್ಲೂ ಅಂತರ್ಯಾಮಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕೆ? ಅವನು ಸರ್ವೋತ್ತಮನಾದ ಕಾರಣ ಅವನಿಗೆ ಇನ್ನು ಯಾರೂ ಅಂತರ್ಯಾಮಿ ಇಲ್ಲ. ಎಲ್ಲರ ಹೃದಯ ಕಮಲದಲ್ಲೂ ಬಿಂಬರೂಪಿಯಾಗಿ ಅವನು ಅಂತರ್ಯಾಮಿಯಾಗಿ ಇದ್ದು ಎಲ್ಲರ ಚಲನವಲನಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ಭಗವಂತ. ಆದರೆ ಅವನಿಗೆ ಒಬ್ಬ ಅಂತರ್ಯಾಮಿಯಾಗಿ ಇದ್ದು ಅವನನ್ನು ನಿಯಂತ್ರಣ ಮಾಡುವವನು, ಅವನಿಗೆ ಅಂತರ್ಯಾಮಿಯಾಗಿ ಪ್ರೇರಕನಾಗಿ ಇರುವವನು ಯಾರೂ ಇಲ್ಲ. ಆದ ಕಾರಣ ಅವನು ನಿವೃತ್ತಾತ್ಮ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಬ್ರಹ್ಮತರ್ಕ ಹೇಳುತ್ತೆ, ಅಂತರ್ಯಾಮಿ ಶ್ರಿಯಶ್ಚಾಪಿ ವಿಷ್ಣುರೇವ ನ ಸಂಶಯ ನ ಅಂತರ್ಯಾಮಿ ಕಶ್ಚಿದಸ್ತಿ ವಿಷ್ಣೋ ಕ್ವಾಪಿ ಕುತಶ್ಚನ. ಆಚಾರ್ಯ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಇದರನ್ನು ಬ್ರಹ್ಮತರ್ಕ ವಿಷಯವನ್ನು ಪ್ರಮಾಣವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ಅವನು
ಶ್ರಿಯಶ್ಚಾಪಿ ಅಂತರ್ಯಾಮಿ, ಲಕ್ಷ್ಮೀದೇವಿಗೂ ಅವನ ಅಂತರ್ಯಾಮಿ. ಆದರೆ ವಿಷ್ಣುವೇವ ನ ಸಂಶಯ, ಮತ್ತು ನ ಅಂತರ್ಯಾಮಿ ಕಶ್ಚಿದಸ್ತಿ ವಿಷ್ಣೋ ತ್ವಾಪಿ ಕುತಶ್ಚನ. ಲಕ್ಷ್ಮೀದೇವಿಗೂ ಅಂತರ್ಯಾಮಿ, ಆದರೆ ಭಗವಂತನಿಗೆ ಯಾರು ಅಂತರ್ಯಾಮಿ ಇಲ್ಲ ಎಂಬುವಂತಹ ವಿಷಯವನ್ನು ಇಲ್ಲಿ ಹೇಳಿರೋದರಿಂದ ಭಗವಂತ ನಿವೃತ್ತಾತ್ಮ ಅಂತ ಕರೆಯಲ್ಪಡ್ತಾ ಇದ್ದಾನೆ ಅಂತ ಹೇಳ್ತಾ, ಅಲ್ಪಾರಂಭ ಕ್ಷೇಮಕರ ಅಂತ ಹೇಳಿ ಇವತ್ತು ಅಲ್ಪಾರಂಭ ಮಾಡಿದ್ದೇನೆ. ಇನ್ನೂ ನಿವೃತ್ತಾತ್ಮ ಮತ್ತು ಅನಿವೃತ್ತಾತ್ಮ ನಾಮದ ವಿವರಣೆ ಇನ್ನೂ ಸಾಕಷ್ಟು ಇದೆ. ಆ ವಿವರಣೆಯನ್ನೆಲ್ಲ ನಾಳೆ ಹೇಳೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಂದು ಸೂಚನೆ. ದ್ವಾದಶಿ ಪಾಡ್ಯ 2 ದಿನ ಪಾಠ ಬೇಡ. ದ್ವಾದಶಿ ಪಾರಣೆ ಇದು ಇರುತ್ತೆ, ಆಲಸ್ಯ ಆಗುತ್ತಾದ ಕಾರಣ ದ್ವಾದಶಿ ಪಾಡ್ಯ ಅನಧ್ಯಯನ ಪಾಡ್ಯ 2 ದಿನ ಬಿಟ್ಟು ಉಳಿದ ದಿನಗಳೆಲ್ಲವೂ ಕೂಡ ಪಾಠವನ್ನು ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ಪಾಠವನ್ನು ಅಸ್ಮದ್ ಗುರುವಂತರ್ಗತ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.